ವಿಜೇಂದ್ರ ಅವರನ್ನ ತಿಳಿಗೊಳಿಸುವ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ನಡೀತಾ ಇದ್ದಾವೆ. ಅಲ್ಲ, ನಮ್ಮ ಬಗ್ಗೆ ನೀವು ಬಹಳ ಹೆಚ್ಚು ಪ್ರಚಾರ ಕೊಟ್ಟಿದ್ರಿ, ಅವ್ರಿಗೂ ಪ್ರಚಾರ ಕೊಡಿ. ಯಾಕಂದ್ರೆ ಬರೀ ನಾವು ಊಟ ಮಾಡೋದ್ ಮಾತ್ರ ನೀವು ಜನಗಳಿಗೆ ಹೇಳಿದ್ರೆ ಆಗೋದಿಲ್ಲ. ಬೇರೆ ಬೇರೆಯವರು ಊಟ ಮಾಡೋದ್ನೆಲ್ಲ ಹೇಳಿ ನೀವು ಊಟ ಮಾಡಿದ್ದೇನು ತಪ್ಪೇನು ಇಲ್ವಲ್ಲ ಸರ್? ಯಾರು ಹೇಳಿದ್ರೆ ತಪ್ಪು ಅಂತ? ಯಾರು ಹೇಳೇ ಇಲ್ಲಪ್ಪ. ತಪ್ಪು ಅಂತ ಯಾರು ಹೇಳಲಿಲ್ಲ. ಮತ್ತೆ ಯಾಕೆ ನಿಲ್ಲಿಸಿದ್ರಿ ಸರ್? ಮತ್ತೆ ಪೋಸ್ಟ್ಪೋನ್ ನಿಲ್ಸೋದಕ್ಕೂ ಮುಂದೂಡೋದಕ್ಕೂ ಅದು ಬೇರೆ ಬೇರೆ. ಶಾಸಕಾಂಗ ಪಕ್ಷ ಬಹಳ ಕುತೂಹಲ ಮೂಡಿಸಿದೆ ಸರ್. ಏನ್ ಸಂದೇಶ ಎಲ್ಲ ಶಾಸಕ ಗೊತ್ತಿಲ್ಲ, ಅಜೆಂಡಾ ಏನಂತ ಗೊತ್ತಿಲ್ಲ. ಒಂದು ನಾನು ಕೂಡ ಗೆಸ್ ಮಾಡ್ತಾ ಇದ್ದೀನಿ ನೋಡಿ, ಯಾಕಂದ್ರೆ ಇನ್ನೂ ಶಾಸಕಾಂಗ ಪಕ್ಷದಿಂದ ನಮ್ಗೆ ಯಾವುದೇ ಮಾಹಿತಿಗಳು ಗೊತ್ತಿಲ್ಲ. ಅನೇಕ ಶಾಸಕರುಗಳಿಗೆ ಅವರು ಕ್ಷೇತ್ರದಲ್ಲಿ ಸಹಜವಾಗಿ ವಿಶೇಷ ಅಧಿವೇಶನದ ಸಂದರ್ಭದಲ್ಲಿ ಬಜೆಟ್ ಸೆಷನ್ ಬರುತ್ತೆ. ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸಗಳಿದ್ವು, ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗ್ಬೇಕು, ಇಂಥ ಕೆಲಸ ಆಗ್ಬೇಕು, ಇದಕ್ಕೆ ಹಣ ಕೊಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಕಾಶ ಕೊಡ್ಬೇಕಲ್ಲ. ಮುಖ್ಯಮಂತ್ರಿಗಳು ಬಜೆಟ್ ಪ್ರಿಪೇರ್ ಮಾಡುವಾಗ ಅದನ್ನೆಲ್ಲ ಪರಿಗಣಿಸೇ ಮಾಡ್ತಾರೆ, ಗಣನೆಗೆ ತಗೊಂಡೇ ಮಾಡ್ತಾರೆ. ಈಗ 16 ಕ್ಯಾಬಿನೆಟ್ಗೆ ಜಾತಿ ಗಣತಿ ತರಬೇಕು ಅನ್ನುವಂತ ವಿಚಾರ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲ, ಅದನ್ನು ಚರ್ಚೆ ಮಾಡ್ಬೋದು. ಯಾಕಂದ್ರೆ ಅವ್ರ ಗಮನಕ್ಕೆ, ಶಾಸಕರ ಗಮನಕ್ಕೆ ತರೋದು ಸಾಮಾನ್ಯವಾಗಿ ಬಜೆಟ್ ನಲ್ಲಿ ಮಾಡುವಂತದ್ರಲ್ಲಿ ಅಥವಾ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡುವಂತ ಮುಖ್ಯವಾದಂತ ಪಾಲಿಸಿ ಡಿಸಿಷನ್ಗಳಿದ್ರೆ ಅದನ್ನು ಕೂಡ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಮಾಡ್ತಾರೆ. ಇದನ್ನು ತರಬಹುದು ಅಂತ ಅನ್ಕೊಳ್ತೀನಿ. ಅನುದಾನದೊಂದು ಅಸಮಾಧಾನ ಇದೆ ಸರ್, ಅದನ್ನೇನಾದ್ರೂ ಭರವಸೆ ಕೊಡ್ತಾರ? ಈಗಾಗಲೇ ಹೇಳಿದ್ದಾರೆ, ನಿನ್ನೆ CLP-ನಲ್ಲಿ ಹೇಳಿದ್ದಾರೆ. ಸರ್, ತಮ್ಮ ನೇತೃತ್ವದ ಸಭೆಗೆ ಬ್ರೇಕ್ ಬಿದ್ದ ಬೆನ್ನಲ್ಲೇ DCM ಅಲರ್ಟ್ ಆಗಿದ್ದಾರೆ ಸರ್. ಹಿರಿಯ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.